ಇಲ್ಲ ಇಲ್ಲ ಅವರು ಒಂದ್ ನಿಮಿಷ ಯಡಿಯೂರಪ್ಪನವ್ರು ಏನೋ ಹೇಳ್ತಿದ್ದಾರೆ. ತಮಗೆ ಗೊತ್ತಿದೆ VSL ನ ಇತಿಹಾಸ ಏನು, ಅದನ್ನ ಉಳಿಸ್ಕೋಬೇಕು ಅನ್ನುವಂಥದ್ದು ಇಲ್ಲಿರುವಂತ ಎಲ್ಲ ಮನೆಯ ಎಲ್ಲ ಸದಸ್ಯರ ಒಂದೇ ಅಭಿಪ್ರಾಯ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೂ ಸಹ ಒತ್ತಾಯ ಮಾಡುತ್ತೇನೆ, ಕೇಂದ್ರಕ್ಕೆ ಇಲ್ಲಿಯ ಜನ ಅಭಿಪ್ರಾಯವನ್ನು ತಿಳಿಸಿ ಯಾವ ಕಾರಣಕ್ಕೂ VSL ಅನ್ನ ಮುಚ್ಚಿದೇನೆ ಈಗಾಗಲೇ ಮುಚ್ಚುವಂತ ಸ್ಥಿತಿಗೆ ಬಂದಿದೆ. ಅದು ಲಾಭದಾಯಕ ನಡೆಸಕ್ ಸಾಧ್ಯ ಇದೆ. ಯಾರ್ಯಾರು ಅದನ್ನ ಹಣ ಕೊಟ್ಟು ಅದನ್ನ ಮುಂದುವರ್ಸಕೊಂಡು ಮುಂದೆ ಬರ್ತಾರೆ ಅಂತವ್ರೆಲ್ರಿಗೂ ಅವಕಾಶ ಮಾಡಿಕೊಟ್ಟು VSL ನ ಉಳಿಸ್ಬೇಕು. ಯಾವ ಕಾರಣಕ್ಕೂ ಅದನ್ನ ಮುಚ್ಚಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ಸಹ ಈ ಎಲ್ಲರ ಅಭಿಪ್ರಾಯ ಒಂದೇ ಇದೆ. ಮುಖ್ಯಮಂತ್ರಿಗಳು ಆ ಬಗ್ಗೆ ವಿಶೇಷವಾದ ಗಮನ ಕೊಟ್ಟು ಕೇಂದ್ರಕ್ಕೆ ಒಂದು ವಿನಂತಿಯನ್ನ ಮಾಡಿ ಅದನ್ನ ಸರಿಪಡಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾವನ್ನೆಲ್ಲ ಸೇರಿ ಮಾಡಬೇಕು, ಮತ್ತೆ VSL ನ ಉಳಿಸ್ಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ತೇನೆ. ಮುಖ್ಯಮಂತ್ರಿಗಳು ಆಯ್ತಲ್ಲ, ಈಗ ಹೇಳಾಯ್ತು, ಅದೆಲ್ಲ ಒಂದೇ. ಈ ತಡ್ರಿ, ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾವು ಸಂಪೂರ್ಣ ಬಂದ್ ಮಾಡ್ತೀವಿ ಅಂತ ಪೇಪರ್ ಮುಖ್ಯಮಂತ್ರಿಗಳು ಹೇಳ್ತಾರೆ. ಕೇಳ್ರಿ, ಅವ್ರ ಕೈ ನಡ್ಸಕ್ಕಾಗಿಲ್ಲ ಅಂದ್ರೆ ಕೇಳ್ರಿ, ನಡ್ಸಕ್ಕಾಗಿಲ್ಲ ರಾಜ್ಯ ಸರ್ಕಾರದ ಆಸ್ತಿ ರಾಜ್ಯ ಸರ್ಕಾರಕ್ಕೆ ವಾಪಸ್ ಕೊಟ್ಟು ನಡೆಸಲಿ. ಹೇಳಿ ಮುಖ್ಯಮಂತ್ರಿಗಳು. ಮಾನ್ಯ ಸಭಾಧ್ಯಕ್ಷರೇ, VISL ಕರ್ನಾಟಕದ ಒಂದು ಪ್ರತಿಷ್ಠಿತವಾಗಿರುವಂತಹ ಒಂದು ಕಾರ್ಖಾನೆ. ದಕ್ಷಿಣ ಭಾರತದಲ್ಲಿಯೇ ಪ್ರಥಮ ಸ್ಟೀಲ್ ಕಾರ್ಖಾನೆ ಅದು. ಮತ್ತು ಅಲ್ಲಿ ಉತ್ಪಾದನೆ ಆಗಿರುವಂಥ ಸ್ಟೀಲ್ ಏನಿದೆ ಅತ್ಯಂತ ಉತ್ಕೃಷ್ಟವಾಗಿರುವಂಥದ್ದು ಕೂಡ ಇದೆ. ಅದಕ್ಕೆ ಮುಖ್ಯವಾಗಿರುವಂಥದ್ದು ಅದು ಅದಿರು ಕಾರಣ. ಕುದುರೆಮುಖ KYSL ಕಂಪನಿಯಿಂದ ಮೊದಲು ಏನು ಅದಿರು ಬರ್ತಾ ಇತ್ತು, ಅದರಿಂದ ಭಾಳ ಉತ್ಕೃಷ್ಟವಾಗಿರ್ತಿತ್ತು. KYSL ಇವತ್ತು ಬಂದಾಗಿದೆ. ಅವತ್ತಿನಿಂದ ಕುಂಠಿತ ಪ್ರಾರಂಭ ಆಯಿತು. ಹಲವಾರು ಬಾರಿ ಅದನ್ನು ಪುನಶ್ಚೇತನಗೊಳಿಸುವಂಥ ಪ್ರಯತ್ನಗಳು ಈಗಾಗಲೇ ಆಗಿದ್ದಾವೆ. ರಾಜ್ಯ ಸರ್ಕಾರದಿಂದಲೂ ಆಗಿದೆ, ಕೇಂದ್ರ ಸರ್ಕಾರದಿಂದ ಕೂಡ ಆಗಿದೆ. ಇದೆಲ್ಲವೂ ಆದಮೇಲೆ ಹಿಂದಿನ ಸರ್ಕಾರಗಳು ಇದನ್ನು ರಾಜ್ಯ ಸರ್ಕಾರ ನಡೆಸೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸೇಲ್ ಕೊಟ್ಟರು. ಸೇಲ್ನವರು ಕೂಡ ಇವತ್ತು ಹಲವಾರು ವರ್ಷ ಪ್ರಯತ್ನ ಮಾಡಿ ಅದಾಗೋದಿಲ್ಲ ಅಂದಮೇಲೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟು ಖಾಸಗೀಕರಣ ಮಾಡೋದಕ್ಕೆ UII ಮಾಡಿದರು. UIIಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರಲಿಲ್ಲ, ಯಾರು ಕೂಡ ಬಿಡರ್ಸ್ ಬರಲಿಲ್ಲ ಅಂಥೇಳಿ ಸೇಲಿನ ಬೋರ್ಡ್ ಮೀಟಿಂಗಲ್ಲಿ ಇದನ್ನು ಕ್ಲೋಸರ್ ಪ್ರೊಸೀಜರ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದರು. ಈಗ ನಮ್ಮ ಗಮನಕ್ಕೆ ಬಂದ ಮೇಲೆ ನಾನು ಅಲ್ಲಿಯ ಮಂತ್ರಿಗಳ ಹತ್ರ ಮಾತನಾಡಿದ್ದೇನೆ ಮತ್ತು ಪತ್ರವನ್ನು ಕೂಡ ನಾನು ಕಳಿಸಿದ್ದೇನೆ. ಯಾವುದೇ ಕಾರಣಕ್ಕೂ ಇದನ್ನು ಬಂದ್ ಮಾಡಬಾರ್ದು. ಈ ಮೊದಲನೇ ಸ್ಟೆಪ್ಪು ಬಂದ್ ಮಾಡುವಂಥ ಪ್ರೊಸೀಜರ್, ಕ್ಲೋಸರ್ ಪ್ರೊಸೀಜರ್ ಏನಿದೆ ಇದಕ್ಕೆ ಸ್ಟೇ ಕೊಡಬೇಕು ಮೊದಲು, ಅಂದರೆ ಆತಂಕ ತಪ್ತದೆ ಫಸ್ಟ್. ಸೆಕೆಂಡು, ನೀವು ಇನ್ನೊಂದು UII ಮಾಡಬೇಕು ಅಂತ, ಯಾಕಂದರೆ ನಾನು ಕೂಡ ಇವರೆಲ್ಲ ನಮ್ಮ MP ರಾಘವೇಂದ್ರ ಅವರು ಒಂದು ಎಲ್ಲ ನಿಯೋಗ ಬಂದು ಭೇಟಿ ಆದಮೇಲೆ ನಾನು ಕೂಡ ಕೆಲವು ಸ್ಟೀಲ್ ಪ್ರಮುಖರ ಹತ್ರ ಮಾತನಾಡಿದ್ದೇನೆ. ಅಲ್ಲಿರುವಂಥ ಮೆಷಿನರಿ, ಅಲ್ಲಿರುವಂಥದ್ದು ಮತ್ತು ಟೌನ್ಶಿಪ್ಪು ಏನೇನು ಪ್ಲಸ್ ಪಾಯಿಂಟ್ ಇದೆ ಎಲ್ಲವನ್ನು ಕೂಡ ಅವ್ರಿಗೆ ಹೇಳಿದ್ದೇನೆ. ಅವರು ಇಫ್ ದ ಬಿಡ್ ಇಸ್ ದೇರ್ ವಿ ವಿಲ್ ಕನ್ಸಿಡರ್ ಇಟ್ ಅನ್ನುವಂಥ ಮಾತನ್ನು ಹೇಳಿದ್ರು. ತೊಗೊಳ್ತೀವಿ ಅಂತ ಹೇಳಿಲ್ಲ, ಕನ್ಸಿಡರ್ ಇಟ್ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅಲ್ಲಿಯ ಮಿನಿಸ್ಟರ್ ಆಫ್ ಸ್ಟೀಲ್ ಜ್ಯೋತಿ ಆದಿತ್ಯ ಸಿಂಧ್ಯಾ ಅವ್ರ ಹತ್ರ ಮಾತನಾಡಿ ಅದಕ್ಕೆ ಪ್ರೊಸೀಜರ್ಗೆ ಮೊದಲು ಸ್ಟೇ ಮಾಡಿಸಿ, ಇನ್ನೊಮ್ಮೆ ಎಕ್ಸ್ಪ್ರೆಸ್ ಆಫ್ ಇಂಟ್ರೆಸ್ಟ್ ಮಾಡಿಸಿ, ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೆ ಅವರು ಬಿಡ್ ಮಾಡಿಕೊಳ್ಳಿ, ಏನಾದರೂ ಮಾಡಿ ಒಂದು ಒಳ್ಳೆಯ ಕಾರ್ಖಾನೆ, ಅದು ಒಳ್ಳೆಯವ್ರ ಕೈಯಲ್ಲಿ ಹೋಗಿ ಅಲ್ಲಿ ಕಾರ್ಖಾನೆ ಬೆಳಿಬೇಕು, ಉತ್ಪಾದನೆ ಆಗಬೇಕು. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೂ ಕೂಡ ಅದರಿಂದ ಟ್ಯಾಕ್ಸ್ ಬರಬೇಕು ಮತ್ತು ಅಲ್ಲಿರೋ ನೌಕರರು ಅವರ ಒಂದು ಕಾಯಮಾತಿ ಮತ್ತು ಬದುಕಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋಂಥ ರೀತಿಯಲ್ಲಿ ಖಂಡಿತ ಕ್ರಮ ತೆಗೆದುಕೊಳ್ತೇವೆ. ನಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಅದಕ್ಕೆ ಮುಚ್ಚೋದಕ್ಕೆ ಅವಕಾಶವನ್ನು ಮಾಡಿಕೊಡೋದು. ಓಕೆ, ಈಗ ಶೂನ್ಯ ವೇಳೆ ಮುಕ್ತಾಯ ಆಗಿದೆ. ಈಗ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವದ ಮೇಲೆ ಶ್ರೀಯುತ ಕುಮಾರಸ್ವಾಮಿ ಅವರು, ಆಮೇಲೆ ಕುಮಾರಸ್ವಾಮಿ ಅವರು ಮಾತಾಡ್ಬೇಕು. ಇದೇ ಒಂದು ಸಣ್ಣ ಪ್ರಶ್ನೆ ನಾನು ತಮಗೆ ಕೇಳೋದು,
ಸಾರ್ವಜನಿಕವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಭ್ರಷ್ಟಾಚಾರದ ಬಗ್ಗೆ ವಿಧಾನಸಭಾ ಕಲಾಪದಲ್ಲಿ ಚರ್ಚೆ ತೌಡು ಕುಟ್ಟುವ ಕೆಲಸ ಮಾಡ್ತಿದೆ ಅಂತ ತಾವು ಹೇಳಿದ್ರೆ ಈ ಸಭೆ ಗೌರವ ಏನಾಗುತ್ತೆ? ತಾವು ಮಾಜಿ ಚೀಫ್ ಮಿನಿಸ್ಟರ್, 2 ಸಲ ಮುಖ್ಯಮಂತ್ರಿ ಆಗಿದ್ದು, ನಮ್ಮ ಬಗ್ಗೆ ಮಾತಾಡಿ, ಅದು ಪೊಲಿಟಿಕಲ್. ಎಂಟೈರ್ ಹೌಸ್ ಪ್ರೊಸೀಡಿಂಗ್ಸ್ನೇ ನೀವು ಸಾರ್ವಜನಿಕವಾಗಿ ನಿಂತ್ಕೊಂಡು ತೌಡ್ ಕೊಟ್ಟ ಕೆಲಸ ಅಲ್ಲಿ ಏನ್ ಪ್ರಯೋಜನ ಐತೆ? ನಾ ಅಸೆಂಬ್ಲಿಗೆ ಹೋಗಲ್ಲ ಹಿಂಗೆಲ್ಲ ಮಾತಾಡಕ್ಕೆ, ಇಂಥ ಸೀನಿಯರ್ಗಳೇ ಹಿಂಗ್ ಮಾತಾಡ್ಬಿಟ್ರೆ ನಮ್ಮಂತವ್ರ ಗೌರವ ಏನು ಉಳಿಯುತ್ತೆ ಸರ್ ಈ ಸಭೆಯಲ್ಲಿ? ತಾವು ದೊಡ್ಡವರು, ನಾನು ನಿಮ್ಮ ಇದನ್ನ ಪ್ರಶ್ನೆ ಮಾಡಲ್ಲ. ತಾವು ನಮ್ಗೆಲ್ಲ ಮಾರ್ಗದರ್ಶಕರಾಗ್ಬೇಕು. ಮುಖ್ಯಮಂತ್ರಿ ಆಗಿದ್ದರು, ಯಾರು ಪೊಲಿಟಿಕಲ್ ಮಾತಾಡಿ, ನಾವು ಎಷ್ಟೋ ಆಡ್ತೀರಾ, ನಾವು ಉತ್ತರ ಕೊಡ್ತೀವಿ, ನೀವು ಆಡ್ಬೇಕು. ರಾಜಕಾರಣದಲ್ಲಿ ಎಲ್ಲರೂ ಅದ್ ಮಾಡ್ಬೇಕು. ಬಟ್ ಹೋಲ್ ದಿ ಎಂಟೈರ್ ಪ್ರೊಸೀಡಿಂಗ್ಸ್ ಆಫ್ ದಿ ಹೌಸ್ ನ ಎಂಟೈರ್ ಪ್ರೊಸೀಡಿಂಗ್ಸ್ ಇಲ್ಲಿ ಮಾಡೋದ್ನ ಏನ್ ನಡೀತಾ ಇದೆ ಕಲಾಪದಲ್ಲಿ ತೌಡ್ ಕೊಡ್ತಾವ್ರೆ, ನಾವ್ ಯಾಕೆ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಮಾತಾಡಿದ್ರೆ ಜನ ಈ ಸಭೆ ಬಗ್ಗೆ ಏನ್ ತಿಳ್ಕೊತಾರೆ?